ಇನ್ನು ಮಾಸ್ ಲೀಡರ್ಗಳನ್ನ ಅವಧಿ ಪೂರ್ಣವಾಗುವ ಮೊದಲೇ ಕೆಳಗೆ ಇಳಿಸಿದ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡ ನಿದರ್ಶನದ ಪೈಕಿ 2023ರದ್ದು ತೀರಾ ಇತ್ತೀಚಿನ ಇತಿಹಾಸ. ಆದರೆ ಇದಕ್ಕೂ ಮುನ್ನ ಅಂದರೆ 2008ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ 2013ರಲ್ಲಿ ಬಿಜೆಪಿ ಅಧಿಕಾರವನ್ನ ಕಳೆದುಕೊಳ್ಳುವ ಮಧ್ಯೆ ಏನೆಲ್ಲ ಆಯಿತು, ಇನ್ನು ಅದಕ್ಕೂ ಹಿಂದೆ ಹೋಗಿ ನೋಡೋದಾದ್ರೆ ದೇವರಾಜ ಅರಸರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ವೀರೇಂದ್ರ ಪಾಟೀಲ್ ಅವರ ಪದಚ್ಯುತಿ ವೇಳೆ ಅವ್ರಿಗೆ ಆದ ಅವಮಾನ, ಇನ್ನು ಬಂಗಾರಪ್ಪನವ್ರ ವಿಚಾರ, ಬಂಗಾರಪ್ಪನವರ ಸಂಘರ್ಷಮಯ ನಿರ್ಗಮನ, ಹೀಗೆ ಮಾಸ್ ಲೀಡರ್ ಅನಿಸ್ಕೊಂಡವರನ್ನ ಅವಧಿ ಪೂರ್ಣಗೊಳ್ಳುವ ಮೊದಲೇ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ರಾಜಕೀಯ ಇತಿಹಾಸ, ಇದೆಲ್ಲವನ್ನ ನೋಡೋಣ ಎಳೆ ಎಳೆಯಾಗಿ. ಕರ್ನಾಟಕ ರಾಜಕಾರಣದಲ್ಲಿ ಮಾಸ್ ಲೀಡರ್ ಎನಿಸಿಕೊಂಡವರನ್ನ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಇಳಿಸಿದ ಪಕ್ಷ ಮುಂದಿನ ಚುನಾವಣೆ ಸೋತ ಇತಿಹಾಸ ನೆನಪಿಸಿಕೊಂಡ ಮಾಜಿ ಸಚಿವ ಕೆಎನ್ ರಾಜಣ್ಣ ನೆನಪಿನ ಸುರುಳಿಯಿಂದ ಹೊರಬಂದದ್ದು ನೋಡಿ 2008ರಿಂದ 2013ರ ಮಧ್ಯೆ ಅಧಿಕಾರದಲ್ಲಿದ್ದ ಬಿಜೆಪಿ ಪಕ್ಷ ಅಂದು ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ನಂತರ ಅಧಿಕಾರ ಕಳೆದುಕೊಂಡ ಕತೆ. ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ಟರು ಮಾಡಿದ್ರು, ಏನಾಯ್ತು ಮುಂದಕ್ಕೆ. ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಯಡಿಯೂರಪ್ಪನವರ ವಿಚಾರದಲ್ಲಿ ಬಿಜೆಪಿ ಎರಡೆರಡು ಬಾರಿ ಪೆಟ್ಟು ತಿಂದಿದೆ. 2008ರಿಂದ 2013ರ ಅವಧಿಯಲ್ಲಿ ಬಿಜೆಪಿ ಯಡಿಯೂರಪ್ಪ ಅವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿತ್ತು. ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿಯ ಹಿನ್ನೆಲೆಯಲ್ಲಿ 2011ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ನಂತರ ಅವರು ಕರ್ನಾಟಕ ಜನತಾ ಪಕ್ಷವನ್ನ ಕಟ್ಟಿದ್ರು. ಪರಿಣಾಮ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರವನ್ನು ಕಳೆದುಕೊಂಡು ಕೇವಲ 44 ಸ್ಥಾನವನ್ನ ಗೆಲ್ಲುವುದರೊಂದಿಗೆ 3ನೇ ಸ್ಥಾನಕ್ಕಿಳಿದಿತ್ತು. 2013ರ ಚುನಾವಣಾ ಫಲಿತಾಂಶ. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ 2013ರಲ್ಲಿ ಎದುರಾದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಬಿಜೆಪಿಗೆ ದೊಡ್ಡ ಆಘಾತ ಕಾದಿತ್ತು. ಈ ವೇಳೆ ಕಾಂಗ್ರೆಸ್ 122 ಸ್ಥಾನವನ್ನು ಗೆದ್ದರೆ ಜೆಡಿಎಸ್ 40, ಬಿಜೆಪಿ 40, ಕೆಜೆಪಿ 6, ಬಿಎಸ್ಆರ್ 4 ಹಾಗೂ ಪಕ್ಷೇತರರು 12 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರು. 2013ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 122 ಸ್ಥಾನವನ್ನು ಗೆದ್ದು ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿದ್ದು ಬಿಜೆಪಿಯಲ್ಲ, ಬದಲಾಗಿ ಜೆಡಿಎಸ್ 40 ಸ್ಥಾನಗಳನ್ನು ಗೆದ್ದಿದ್ದ ಜೆಡಿಎಸ್ ಮತಗಳಿಗೆ ಆಧಾರದಲ್ಲಿ ಬಿಜೆಪಿಯನ್ನು ಹಿಂದಿಕ್ಕಿತ್ತು. ಹೀಗಾಗಿ ಬಿಜೆಪಿ ಕೂಡ 40 ಸ್ಥಾನ ಗೆದ್ದಿದ್ರೂ ಸಹ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಸಿಗಲಿಲ್ಲ. ಬಿಜೆಪಿಯಲ್ಲಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ನೇತಾರ ಎನಿಸಿಕೊಂಡಿದ್ದ ಬಂಗಾರಪ್ಪನವರನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಪಕ್ಷ ಕೂಡ ಇಂಥದ್ದೇ ಸೋಲನ್ನು ಎದುರಿಸಿತ್ತು. ಬಂಗಾರಪ್ಪ ಅಕ್ಷರಶಃ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಅಂತ ಹಠತೊಟ್ಟವರಂತೆ ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಸೋಲಿಸಿದ ಉದಾಹರಣೆಗಳಿವೆ. ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋದರೆ ವೀರೇಂದ್ರ ಪಾಟೀಲ್ರದ್ದು ಅದಕ್ಕಿಂತ ದೊಡ್ಡ ಇತಿಹಾಸ. ವೀರೇಂದ್ರ ಪಾಟೀಲ್ರ ನೇತೃತ್ವದಲ್ಲಿ ಕಾಂಗ್ರೆಸ್ 1989ರಲ್ಲಿ ಗೆದ್ದಿದ್ದು 178 ಸ್ಥಾನ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೂ ಆ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕಾಗಿಲ್ಲ. ಯಾಕೆ ನೋಡಿ, ಒಂದೇ ವರ್ಷದೊಳಗೆ ಕೇವಲ 314 ದಿನಕ್ಕೆ ವೀರೇಂದ್ರ ಪಾಟೀಲ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಗುತ್ತೆ. ಅದು ಹೇಗೆ? ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ನಿಂತು ಅನೌನ್ಸ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ತನ್ನ ಹೊಸ ಶಾಸಕಾಂಗ ಪಕ್ಷದ ನಾಯಕನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ. ಅಂದರೆ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಲ್ಲ, ತೆಗೆದುಕೊಂಡಿದ್ದು. ಅದಾದ ನಂತರ ಏನಾಯಿತು? 94ರಲ್ಲಿ 178 ಗೆದ್ದಿದ್ದಂಥ ಕಾಂಗ್ರೆಸ್ ಕೇವಲ 34 ಸ್ಥಾನಕ್ಕೆ ಇಳಿಯುತ್ತೆ. ಅಂದರೆ 3ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನದಲ್ಲಿ ಜನತಾದಳ, 2ನೇ ಸ್ಥಾನದಲ್ಲಿ ಬಿಜೆಪಿ, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದಿತ್ತು ಇತಿಹಾಸದಲ್ಲಿ. ಅದು ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದಂಥ ಪರಿಣಾಮ. ಇದು ವೀರೇಂದ್ರ ಪಾಟೀಲ್ರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ ಎದುರಿಸಿದ ಸೋಲು. ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು? 40 ಸೀಟುಗಳಿತ್ತು, ಹೌದಲ್ವಾ? ಇದೇ ರೀತಿ ಮಾಸ್ ಲೀಡರ್ ಎನಿಸಿಕೊಂಡವರು ಸಿಎಂ ಪಟ್ಟದಿಂದ ಕೆಳಗಿಳಿದ ನಂತರ ಅವರು ಪ್ರತಿನಿಧಿಸುತ್ತಿದ್ದಂತಹ ಪಕ್ಷ ಸೋತ ಉದಾಹರಣೆಗೆ ದೇವರಾಜ್ ಅರಸು ಅವರ ಕಾಲದಲ್ಲೂ ಕರ್ನಾಟಕ ಸಾಕ್ಷಿಯಾಗಿದೆ. 1980ರಲ್ಲಿ ಇಂದಿರಾ ಗಾಂಧಿ ಅವರು ದೇವರಾಜ್ ಅರಸು ಅವರನ್ನ ಮುಖ್ಯಮಂತ್ರಿ ಪಟ್ಟ ತ್ಯಜಿಸುವಂತೆ ಮಾಡಿದ ಪರಿಣಾಮ ದೇವರಾಜ್ ಅರಸು ಆಗ ಕಣ್ಣೀರು ಹಾಕಿ ಕಾಂಗ್ರೆಸ್ ಅನ್ನ ತ್ಯಜಿಸ್ತಾರೆ. ನಂತರ ಕರ್ನಾಟಕ ಕ್ರಾಂತಿರಂಗ ಎಂಬ ಪ್ರಾದೇಶಿಕ ಪಕ್ಷವನ್ನು ಕಟ್ತಾರೆ. ಆದರೆ 1982ರಲ್ಲೇ ದೇವರಾಜ್ ಅರಸರು ನಿಧನರಾಗ್ತಾರೆ. ತದನಂತರ ನಡೆದ 1983ರ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಜನತಾ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅಂದಿಗೂ ಇಂದಿಗೂ ಬಹುದೊಡ್ಡ ರಾಜಕೀಯವಾಗಿ ಭಿನ್ನ ವಾತಾವರಣವಿದೆ.
ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ಪರಿಸ್ಥಿತಿ ಭಿನ್ನವಾಗಿದೆ. 2.5 ವರ್ಷದ ಒಪ್ಪಂದ, ಹೈಕಮಾಂಡ್ ಸಂದೇಶದ ನಂತರ ಹೆಚ್ಚು ಎಳೆದಾಟಕ್ಕೆ ಅವಕಾಶ ಇಲ್ಲದಂತೆ ಅಧಿಕಾರ ಹಸ್ತಾಂತರ ಇವೆಲ್ಲ ಭಿನ್ನ ಪರಿಸ್ಥಿತಿಗೆ ಸಾಕ್ಷಿಯಾಗಿವೆ. ಜೊತೆಗೆ ಸಾಮಾನ್ಯವಾಗಿ ರಾಜಕೀಯವಾಗಿ ಹಲವು ಬಾರಿ ಲಘು ಹೇಳಿಕೆಗಳ ಕೊಟ್ಟು ವಿವಾದದ ಕೇಂದ್ರಬಿಂದುವಾದ KN ರಾಜಣ್ಣನವರ ಈ ಹೇಳಿಕೆ ಇತಿಹಾಸದ ರಾಜಕೀಯ ಚಿತ್ರಣದ ನೆನಪಿನ ಸುರುಳಿ ಬಿಡಿಸಲು ಇಂಬು ನೀಡಿದೆ. ಇದೇ ರಾಜಣ್ಣನವರು ಹೇಳುವ ಪ್ರಕಾರ ಈಗ ಸಿಎಂ ಆಗಿರುವ DK ಶಿವಕುಮಾರ್ ಅವರಿಗೆ ಸಂಘಟನಾ ಶಕ್ತಿ ಇದೆ ಹಾಗೂ ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಎಂಬ ಬುದ್ಧಿವಂತಿಕೆ ಇದೆ ಅನ್ನೋದು KN ರಾಜಣ್ಣನವರ ಮಾತು. ಅಲ್ಲ, ಅವರಿಗೆ ನೋಡಿ, ಶಿವಕುಮಾರ್ದು ಕತೆ ಏನಂದರೆ ಒಳ್ಳೆ ಆರ್ಗನೈಸರ್ ಇದ್ದಾರೆ. ಆಮೇಲಿಂದ ಯಾವ ಸಂದರ್ಭಕ್ಕೆ ಏನು ಮಾಡಬೇಕು ಮ್ಯಾನಿಪ್ಯುಲೇಷನ್ ಅಂತ ನಾನು ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನು ಮಾಡಬೇಕಾಗ್ತೋ ಅದನ್ನೆಲ್ಲ ಮಾಡುವಂಥ ಬುದ್ಧಿವಂತಿಕೆ ಇದೆ, ಮಾಡ್ತಾರೆ. ಆದರೆ ಇದೇ ರಾಜನ ಹೇಳುವ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುನಿಸಿಕೊಂಡಿದ್ದಾರೆ ಎಂಬ ಸಂದೇಶಗಳು ಕೂಡ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತಹ ಹೇಳಿಕೆಗಳು ಸರಣಿಯಾಗಿ ಮುಂದುವರೆದರೆ ಅದರ ದುಷ್ಪರಿಣಾಮ ಪಕ್ಷದ ಮೇಲಾಗುವುದನ್ನು ತಳ್ಳಿ ಹಾಕಲು ಆಗದು ಎಂಬುದು ರಾಜಕಾರಣದ ವಾಸ್ತವ. ಹಾಗೆಂದು ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆದವರು 5 ವರ್ಷ ಪೂರ್ಣಗೊಳಿಸಿದ ಮಾತ್ರಕ್ಕೆ ಮತ್ತೆ ಅಧಿಕಾರಕ್ಕೆ ಬಂದ ಉದಾಹರಣೆ ಕೂಡ ನಿಮಗೆ ಕಳೆದ 40 ವರ್ಷಗಳಲ್ಲಿ ಸಿಗಲ್ಲ. 1983ರಲ್ಲಿ ಬಿಜೆಪಿ ಬೆಂಬಲವನ್ನು ಪಡೆದು ಜನತಾ ಸರ್ಕಾರದಲ್ಲಿ ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆ 1985ರಲ್ಲಿ ಸರ್ಕಾರ ವಿಸರ್ಜಿಸಿ ಚುನಾವಣೆಗೆ ಹೋದಾಗ ಅಭೂತಪೂರ್ವ ಜನಾದೇಶ ಪಡೆದು ಮತ್ತೆ ಸಿಎಂ ಆಗಿದ್ರು. ಅದನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಮತ್ತೆ ಸರ್ಕಾರ ಮರಳಿದ ಇತಿಹಾಸವಿಲ್ಲ. ಹೀಗಾಗಿ ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಯಾವುದನ್ನು ಕೂಡ ಹೇಳಲಾಗುವುದು ಎಂಬುದು ಅಷ್ಟೇ ವಾಸ್ತವ.